ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಕಳಶಕ್ಕೆ ಇಡುವಂಥ ತೆಂಗಿನಕಾಯಿನ ಯಾವ ರೀತಿಯಾಗಿ ಸುಲಭವಾಗಿ ಹಾಗೆ 3 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ನೋಡಿ, ನಾನು ಈ ರೀತಿಯಾದಂತಹ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಅದ್ರ ಮೇಲ್ಗಡೆ ಇರುವಂತಹ ಎಲ್ಲ ನಾರನ್ನು ನೀಟಾಗಿ ತೆಗೆದಿದ್ದೀನಿ. ಹಾಗೆ ಜುಟ್ಟನ್ನು ಕೂಡ ನೈಸ್ ಆಗೋ ರೀತಿ ಸವರ್ಕೊಂಡಿದ್ದೀನಿ. ಈಗ ಒಂದು ಬಟ್ಲಲ್ಲಿ ಅರಿಶಿನ ನೀರಿಂದ ಕದ್ರಿ ಇಟ್ಕೊಂಡಿದ್ದೀನಿ. ಈ ಅರಿಶಿನ ತೆಂಗಿನಕಾಯಿಗೆ ನೀಟಾಗಿ ಹಚ್ತಾ ಬರಬೇಕು. ಎಲ್ಲೂ ಕೂಡ ಗ್ಯಾಪ್ ಕಾಣಿಸ್ಬಾರ್ದು. ಆ ರೀತಿಯಾಗಿ ಅರಿಶಿನ ಹಚ್ಚಬೇಕಾಗುತ್ತೆ. ಸುತ್ತಲೂ ಕೂಡ ಅರಿಶಿನ ಹಚ್ಚಿ ಎಲ್ಲೂ ಕೂಡ ಗ್ಯಾಪ್ ಕಾಣಿಸ್ಬಾರ್ದು. ಹಾಗೆ ಜುಟ್ಟಿರುತ್ತಲ್ಲ, ತೆಂಗಿನಕಾಯಿ ಜುಟ್ಟಿಗೂ ಕೂಡ ನೀಟಾಗಿ ಅರಿಶಿನ ಹಚ್ಚಬೇಕಾಗುತ್ತೆ. ಯಾವಾಗಲೇ ಆಗಿ ಕಳಶಕ್ಕೆ ಇಡುವಂಥ ತೆಂಗಿನಕಾಯಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಒಂದು ವಿಷಯನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದೇನಂತಂದರೆ, ತೆಂಗಿನಕಾಯಿಗೆ ಇರುವಂಥ 3 ಕಣ್ಣುಗಳು ಯಾವುದೇ ಕಾರಣಕ್ಕೂ ನಮಗೆ ಕಾಣಿಸ್ಬಾರ್ದು. ಆ ರೀತಿಯಾಗಿ ಕಳಶಕ್ಕೆ ಇಡುವಂಥ ತೆಂಗಿನಕಾಯಿನ ತಗೊಳ್ಬೇಕಾಗುತ್ತೆ. ಈಗ ಅರಿಶಿನ ಹಚ್ಚಿದಾಗಿದೆ. ಇದು ಆರಿದ ಮೇಲೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಈಗ ಒಂದು ಇನ್ವಿಟೇಷನ್ ಕಾರ್ಡ್ನ ತಗೊಳ್ತಾ ಇದ್ದೀನಿ. ಆ ಇನ್ವಿಟೇಷನ್ ಕಾರ್ಡ್ ಮೇಲೆ ನನಗೆ ಯಾವ ರೀತಿ ಅಮ್ಮನವರಿಗೆ ಸಿಂಧೂರ ಇಡಬೇಕು ಅಂದ್ಕೊಂಡಿದ್ದೀನೋ ಆ ರೀತಿಯಾದಂತಹ ಚಿತ್ರವನ್ನು ಬರ್ಕೊಳ್ತಾ ಇದ್ದೀನಿ. ನಿಮಗೆ ಬೇರೆ ರೀತಿಯಾದಂತಹ ಚಿತ್ರ ಅಥವಾ ಸಿಂಧೂರನ ಬೇರೆ ರೀತಿ ಇಡಬೇಕು ಅಂತ ಇದ್ದರೆ ಅದೇ ರೀತಿಯಾಗಿ ಬರ್ಕೊಳ್ಬೋದು. ನೋಡಿ, ನಾನು ಈಗ ಅದರ ಮಧ್ಯಭಾಗಕ್ಕೆ ಕರೆಕ್ಟಾಗಿ ಮಡಚ್ತಾ ಇದ್ದೀನಿ ಇನ್ವಿಟೇಷನ್ ಕಾರ್ಡ್ನ. ಯಾಕೆ ಅಂದರೆ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಈಗ ಕಟ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಬರೆದಿದ್ದೀನೋ ಅದೇ ರೀತಿಯಾಗಿ ಸಿಸರಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡ್ಕೊಂಡಿದ್ದಾದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ಇದನ್ನು ಆ ಕಾಯಿ ಮೇಲೆ, ನಾವು ಅರಿಶಿನ ಏನು ಹಚ್ಕೊಂಡಿದ್ವಿ ಆ ಕಾಯಿ ಮೇಲೆ ಕರೆಕ್ಟಾಗಿ ಮಧ್ಯಭಾಗಕ್ಕೆ ಬರೋ ರೀತಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಮೇಲ್ಭಾಗಕ್ಕೆ ಬೇಕು ಅಂತ ಅಂದರೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಅದನ್ನು ಇಟ್ಕೊಳ್ಬೇಕಾಗುತ್ತೆ ಇನ್ವಿಟೇಷನ್ ಕಾರ್ಡ್ನ. ಈಗ ಸಿಂಧೂರವನ್ನು ಹಚ್ತಾ ಇದ್ದೀನಿ. ನಾನು ಕದ್ರಿಲ್ಲ, ನೀರಿಂದ ಕದ್ರಿಲ್ಲ, ಹಾಗೆ ಅದ್ರ ಮೇಲೆ ಹಚ್ಚಿದ್ದೀನಿ. ನೋಡಿ, ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಕಳಶದ ಮೇಲೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸೋ ಅಂತಹ ಅಲಂಕಾರ ಆಗಿದೆ. ಬೇಕಿದ್ರೆ ನೀವು ಇದನ್ನು ಈ ರೀತಿಯಾಗಿ ತೆಂಗಿನಕಾಯಿಗೆ ಅಲಂಕಾರವನ್ನು ಮಾಡಿ ಕಳಶವನ್ನು ರೆಡಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.